ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನೀವು ಅದೆಷ್ಟೇ ಬೇಸರದಲ್ಲಿದ್ರು, ಅದೆಂತಹದ್ದೇ ನೋವಲ್ಲಿದ್ರು, ಸಂಗೀತ ಅನ್ನೋದು ಕಿವಿಗೆ ಬಿದ್ರೆ ಮನಸ್ಸು ತನ್ನಿಂತಾನೇ ಹಗುರ ಆಗುತ್ತೆ. ನಮಗೆ ತಿಳಿಯದಂತೆ ನಮ್ಮ ಮನಸ್ಸಿನ ಭಾರ ಎಲ್ಲ ನಿಧಾನಕ್ಕೆ ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಸಂಗೀತಕ್ಕೆ ಇರೋ ದೊಡ್ಡ ಶಕ್ತಿಯೇ ಅಂತಹದ್ದು. ಅದರಲ್ಲಿಯೂ ಭಾರತದ ಸಂಗೀತ ಪರಂಪರೆಗೆ ವಿಭಿನ್ನ ವೈವಿಧ್ಯಮಯ ಸಂಗೀತ ಪ್ರಕಾರಗಳನ್ನ ಹೊಂದಿರುವ ಭಾರತದಲ್ಲಿ ಸಂಗೀತಕ್ಕೆ ಕುಣಿದು ಕುಪ್ಪಳಿಸುವ ಬಹುದೊಡ್ಡ ವರ್ಗವೇ ಇದೆ. ಇಂತಹ ದೇಶದಲ್ಲಿ ಇಲ್ಲಿವರೆಗೂ ಹಲವಾರು ಗಾಯಕರು ಬಂದಿದ್ದಾರೆ, ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ, ಜನಮಾನಸದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಆ ಪೈಕಿ ಒಬ್ಬರಾಗಿದ್ದವರು ಎಸ್ ಜಾನಕಿ. ಸುದೀರ್ಘ 88 ವರ್ಷದ ಪಯಣವನ್ನ ಎಸ್ ಜಾನಕಿ ಮುಗಿಸಿದ್ದಾರೆ. ತಮ್ಮ ಬದುಕಿನ ಯಾತ್ರೆಯನ್ನ ಕೊನೆ ಮಾಡಿ ಎಲ್ಲರನ್ನ ಬಿಟ್ಟು ಹೊರಟಿದ್ದಾರೆ. ನಿನ್ನೆವರೆಗೂ ಚೆನ್ನಾಗಿದ್ದ ಜಾನಕಿ ಅಮ್ಮನವರು ದಿಢೀರ್ ಸಾವನ್ನಪ್ಪಿದ ಹೇಗೆ? ಇವರ ಕೊನೆ ಆಸೆ ಏನಾಗಿತ್ತು? 6 ವರ್ಷ ಯಾವ ಹಾಡನ್ನೂ ಹಾಡಿರಲಿಲ್ಲ ಯಾಕೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಆಂಧ್ರ ಪ್ರದೇಶದ ಗುಂಟೂರು ಜಾನಕಮ್ಮ ಅವರ ಜನ್ಮಸ್ಥಾನ. ಏಪ್ರಿಲ್ 23, 1938ರಂದು ಜನಿಸಿದ ಎಸ್ ಜಾನಕಿ ನಾದಸ್ವರಂ ವಿದ್ಯಾನ್ ಪೈದಿಸ್ವಾಮಿ ಅವರಿಂದ ಸಂಗೀತ ಕಲಿತಾರೆ. ತಮ್ಮ 9ನೇ ವಯಸ್ಸಿನಲ್ಲೇ ವೇದಿಕೆ ಏರ್ತಾರೆ. 1950ರ ದಶಕದ ಕೊನೆಯಲ್ಲಿ ಚಿತ್ರರಂಗಕ್ಕೆ ಬಂದ ಜಾನಕಿ ಆ ಬಳಿಕ 20 ಭಾಷೆಗಳಲ್ಲಿ ತಮ್ಮ ಚಿನ್ನದ ಕಂಠ ಕುಣಿಸಿದ್ರು. ಎಸ್ ಜಾನಕಿ ದೇಹಕ್ಕೆ ವಯಸ್ಸಾಗಿತ್ತು ಅಷ್ಟೇ, ಆದ್ರೆ ಅವರ ಕಂಠ ಮಾತ್ರ 20ರ ಹರೆಯದ ಗಾಯಕಿಯರಂತೆ ಇತ್ತು. ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂನ ಸಾವಿರಾರು ಹಾಡುಗಳನ್ನ ಹಾಡಿದವರು ಎಸ್ ಜಾನಕಿ. ತಮ್ಮ 50ಕ್ಕೂ ಅಧಿಕ ವರ್ಷಗಳ ವೃತ್ತಿ ಬದುಕಿನಲ್ಲಿ 2007ರ ಸಮಯಕ್ಕೆ ಜಾನಕಿ ಹಾಡಿದ ಹಾಡುಗಳ ಸಂಖ್ಯೆ 20,000. ಗೂಗಲ್ನಲ್ಲಿ ಲಭ್ಯ ಇರುವ ಮಾಹಿತಿ ಪ್ರಕಾರ ಇವರು ಹಾಡಿರುವ ಹಾಡುಗಳ ಸಂಖ್ಯೆ 48,000. ಆತ್ಮೀಯರೇ, ಕನ್ನಡದಲ್ಲಿ ಅತ್ಯಂತ ಮಧುರವಾದ ಸೋಲೋ ಹಾಡುಗಳನ್ನ ಕೊಟ್ಟ ಖ್ಯಾತಿ ಜಾನಕಿ ಅವರಿಗಿದೆ. ಅವರ ತಾಯ್ನಾಡು ಕನ್ನಡ ಅಲ್ಲದಿದ್ರು ಸ್ಪಷ್ಟವಾಗಿ ಸುಲಲಿತವಾಗಿ ಕನ್ನಡದ ಹಾಡುಗಳು ಹಾಲು ಜೇನಿನಂತೆ ಹೊರಹೊಮ್ತಾ ಇತ್ತು. ಇನ್ನು ಪ್ರಶಸ್ತಿ ಬಿರುದುಗಳ ವಿಚಾರಕ್ಕೆ ಬಂದ್ರೆ ಲೆಕ್ಕ ಇಲ್ಲದಷ್ಟು ಸನ್ಮಾನ ಬಹುಮಾನಗಳಿಗೆ ಪಾತ್ರ ಆಗಿದ್ದವರು ಎಸ್ ಜಾನಕಿ. 4 ಬಾರಿ ರಾಷ್ಟ್ರ ಪ್ರಶಸ್ತಿ ಜೊತೆಗೆ 1 ಬಾರಿ ವಿವಿಧ ರಾಜ್ಯ ಪ್ರಶಸ್ತಿಗಳು ಅರಸಿಕೊಂಡು ಹೋಗಿತ್ತು. ಇದಲ್ಲದೆ 2013ರಲ್ಲಿ ದೇಶದ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಒಲಿದು ಬಂದಿತ್ತು. ಇಂಥ ಮಹಾನ್ ಸಾಧಕಿ ಈಗ ನಮ್ಮನ್ನೆಲ್ಲ ಬಿಟ್ಟು ಹೊರಟಿದ್ದಾರೆ. ಆತ್ಮೀಯರೇ, ಜಾನಕಮ್ಮನವರು ನಿನ್ನೆವರೆಗೂ ಚೆನ್ನಾಗೇ ಇದ್ರು, ಆದರೆ ನಿನ್ನೆ ಸಂಜೆ ಇವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸಂಜೆ 7:30 ಸುಮಾರಿಗೆ ಏಕಾಏಕಿ ಹೃದಯಾಘಾತ ಸಂಭವಿಸಿದೆ. ಹೀಗಾಗಿ ಆಸ್ಪತ್ರೆಯಲ್ಲೇ ಕಣ್ಮುಚ್ಚಿದ್ದಾರೆ. ಜಾನಕಮ್ಮನವರು ಕನ್ನಡದವರು, ಹುಟ್ಟಿ ಬೆಳೆದಿದ್ದು ಇಲ್ಲಲ್ಲ. ಆದ್ರೆ ಕನ್ನಡ ಕರುನಾಡು ಅಂದ್ರೆ ಜೀವ, ಅದರಲ್ಲೂ ಮೈಸೂರು ಅಂದ್ರೆ ಇವರ ಪಾಲಿಗೆ ಸ್ವರ್ಗ. ಹೀಗಾಗಿಯೇ ತಮ್ಮ ಕೊನೆಯ ದಿನಗಳನ್ನ ಮೈಸೂರಿನಲ್ಲೇ ಕಳೆಯಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಇದೇ ಕಾರಣಕ್ಕಾಗಿ ಮೈಸೂರಲ್ಲಿ ತಮ್ಮ ಆಪ್ತರ ಮನೆಯಲ್ಲಿ ಉಳಿದುಕೊಂಡಿದ್ರು. ಕೊನೆಗೆ ತಾವು ಅಂದ್ಕೊಂಡಂತೆ ಆಗಿ ಹೋಯಿತು. ಕನ್ನಡವನ್ನ ಉಸಿರಾಗಿಸಿಕೊಂಡ ಹಿರಿಯ ಜೀವ ತಾವು ಇಷ್ಟಪಟ್ಟ ಊರಲ್ಲೇ ಉಸಿರು ನಿಲ್ಲಿಸಿದೆ. ಆತ್ಮೀಯರೇ, ಇಲ್ಲಿ ಒಂದು ವಿಷಯವನ್ನ ಹೇಳಲೇಬೇಕು. ಜಾನಕಮ್ಮನವರು ಸುಮಾರು 6 ವರ್ಷಗಳ ಕಾಲ ಕನ್ನಡದ ಹಾಡನ್ನ ಹಾಡಿರ್ಲಿಲ್ಲ. ಇದು ಬಹುತೇಕರಿಗೆ ಗೊತ್ತಿರಲಿಲ್ಲ. ಇದರ ಹಿಂದೆಯೂ ಒಂದು ದೊಡ್ಡ ಕಾರಣ ಇದೆ. ಆತ್ಮೀಯರೇ, ಸಿನಿಮಾ ರಂಗಕ್ಕೆ ನೀಡಲಾಗುವ ರಾಜ್ಯ ಪ್ರಶಸ್ತಿ ಇತ್ತೀಚೆಗೆ ವಿವಾದಗಳಿಂದ ಸುದ್ದಿಯಾಗಿದ್ದೇ ಹೆಚ್ಚು. ಆದ್ರೆ ಒಂದು ಕಾಲದಲ್ಲಿ ರಾಜ್ಯ ಪ್ರಶಸ್ತಿಗೆ ತನ್ನದೇ ಆದ ಬೆಲೆ ಇತ್ತು. ಸಿನಿಮಾ ಕ್ಷೇತ್ರದಲ್ಲಿ ಇರುವ ಪ್ರತಿಯೊಬ್ಬರು ಒಮ್ಮೆಯಾದ್ರೂ ರಾಜ್ಯ ಪ್ರಶಸ್ತಿ ಗೆಲ್ಲಬೇಕು ಅಂತ ಕನಸು ಕಂಡವರೇ ಜಾಸ್ತಿ. ಆದ್ರೆ ಅದೊಂದು ಕಾಲದಲ್ಲಿ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ನೀಡ್ತಾ ಇರಲಿಲ್ಲ. ಇದನ್ನ ಎಸ್ ಜಾನಕಿ ಅವರು ಗಮನಿಸಿದ್ರು. ಹೀಗಾಗಿ ಕನ್ನಡದ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ಸಿಗೋವರೆಗೂ ಕನ್ನಡದಲ್ಲಿ ಹಾಡೋದಿಲ್ಲ ಅಂತ ಜಾನಕಿ ಅವರು ಶಪಥ ಮಾಡಿದ್ರು. ಹೀಗಾಗಿ ಸುಮಾರು 6 ವರ್ಷಗಳ ಕಾಲ ಕನ್ನಡದಲ್ಲಿ ಹಾಡೋದನ್ನೇ ನಿಲ್ಲಿಸಿದ್ರು. ಅದರ ಪರಿಣಾಮವೇ ಈಗ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ಲಭಿಸ್ತಾ ಇದೆ.
ಅವತ್ತು ಕನ್ನಡದ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ಸಿಗಬೇಕು ಎಂಬ ಹಠಕ್ಕೆ ಬಿದ್ದು ಗೆದ್ದಿದ್ರು. ವಿಪರ್ಯಾಸ ಅಂದ್ರೆ ಎಸ್ ಜಾನಕಿ ಅವರಿಗೆ ಜೀವಮಾನ ಸಾಧನೆಯಾಗಿ ರಾಜ್ಯ ಪ್ರಶಸ್ತಿ ಸಿಗಲೇ ಇಲ್ಲ. ಕನ್ನಡದಲ್ಲಿ ಲೆಕ್ಕ ಇಲ್ಲದಷ್ಟು ಹಾಡನ್ನ ಹಾಡಿರುವ ಜಾನಕಿ ಅವರಿಗೆ ಜೀವಮಾನ ಸಾಧನೆಗೆ ನೀಡುವ ರಾಜ್ಯ ಪ್ರಶಸ್ತಿ ಸಿಗಬೇಕಿತ್ತು. ಅದ್ಯಾಕೋ ಗೊತ್ತಿಲ್ಲ, ಅವರಿಗೆ ಒಲಿದು ಬರಲೇ ಇಲ್ಲ. ಎಸ್ ಜಾನಕಿ ಅವರ ನುಡಿಗಳು ತೀರಾ ಕಟ್ಟುನಿಟ್ಟು. 2013ರಲ್ಲಿ ಭಾರತ ಸರ್ಕಾರ ಅವರಿಗೆ 3ನೇ ಅತ್ಯುನ್ನತ ಪದ್ಮಭೂಷಣ ಪ್ರಶಸ್ತಿಯನ್ನ ಘೋಷಣೆ ಮಾಡಿತ್ತು. ಆದ್ರೆ ಎಸ್ ಜಾನಕಿ ಅವರು ತಿರಸ್ಕರಿಸಿದ್ರು. ತಮಗೆ ಈ ಪ್ರಶಸ್ತಿಯನ್ನ ತಡವಾಗಿ ನೀಡಲಾಗ್ತಾ ಇದೆ ಅನ್ನೋದು ಅವರ ತಿರಸ್ಕಾರಕ್ಕೆ ಕಾರಣ ಆಗಿತ್ತು. ಅದೇ ವೇಳೆ ಭಾರತದ ಸಂಗೀತ ಕ್ಷೇತ್ರಕ್ಕೆ ನೀಡಿರುವ ಅಪಾರ ಕೊಡುಗೆಯಿಂದಾಗಿ ತಾವು ಭಾರತ ರತ್ನ ಪಡೆಯೋದಕ್ಕೆ ಅರ್ಹರು ಅಂತ ಹೇಳಿಕೆ ನೀಡಿದ್ರು. ಹೀಗೆ ಬದುಕಿನುದ್ದಕ್ಕೂ ಇನ್ನೊಬ್ಬರಿಗೆ ಮಾದರಿಯಾದ ಹೆಣ್ಮಗಳು ಈಗ ನಿಮ್ಮನ್ನೆಲ್ಲ ಬಿಟ್ಟು ಹೊರಟಿದ್ದಾರೆ. ಹೋಗಿ ಬನ್ನಿ ಜಾನಕಮ್ಮ. ಕರುನಾಡು ಎಂದೆಂದೂ ನಿಮ್ಮ ನೆನಪಲ್ಲೇ ಇರುತ್ತೆ.